ಕಾರ್ಕಳದಲ್ಲಿ ಹಬ್ಬ, ತೇರು, ಜಾತ್ರೆ ಅಂತೇಳಿ ಹೇಳಿ ಒಂಥರ ನಿತ್ಯೋತ್ಸವದ ಅನುಭವ. ಇಲ್ಲಿ ಪ್ರತಿನಿತ್ಯ ಏನಾದರೂ ಒಂದು ಗಮ್ಮತ್ತು ಇದ್ದೇ ಇರ್ತದೆ. ಸೊ ಇವತ್ತು ನಾನು ಕಾರ್ಕಳ ಉತ್ಸವದ ಬಗ್ಗೆ ನಿಮಗೆ ಕೆಲವೊಂದು ವಿಚಾರಗಳನ್ನು ಹೇಳಲಿಕ್ಕೆ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಇತ್ತೀಚೆಗಷ್ಟೇ 2 ದಿನಗಳ ಮೊದಲು ಕಾರ್ಕಳ ಟೈಗರ್ಸ್ ಹಾಗೂ ಬಾಯ್ಸ್ ಝೋನ್ ಜೊತೆಯಾಗಿ ಒಂದು ಕಾರ್ಕಳ ಉತ್ಸವವನ್ನು ಮಾಡಿದರು 3 ದಿನಗಳ ಪರ್ಯಂತ. ಸೊ ಈ ಒಂದು ಸಂಭ್ರಮದ ತೇರಿನಲ್ಲಿ ನಾನು ಕೂಡ 2 ದಿನ ಪಾಲ್ಗೊಂಡಿದ್ದೆ. ಇಲ್ಲಿ ಏನೇನು ಮಾಡಿದೆ ಅನ್ನುವಂಥ ಒಂದೊಂದೇ ಝಲಕ್ಗಳನ್ನು ನಿಮ್ಮ ಮುಂದೆ ನಾನೀಗ ತೋರಿಸ್ತಾ ಇದ್ದೇನೆ. ನೀವೆಲ್ಲರೂ ಇದನ್ನು ನೋಡ್ತಾ ಇರುವಾಗ ನಿಮ್ಗೆ ಅಂದಾಜು ಆಗಿರ್ಬೋದು ನಾವು ಎಷ್ಟೊಂದು ಖುಷಿಯನ್ನು ಪಟ್ಟಿದ್ದೇವೆ ಅಂತೇಳಿ ಹೇಳಿ. ಸೊ ಪ್ರತಿಯೊಂದನ್ನು ಒಂದೊಂದಾಗಿ ನಿಮಗೆ ನಾನು ವಿವರಿಸ್ತಾ ಹೋಗ್ತೇನೆ. ಸೊ 3 ರಿಂದ 4 ದಿನಗಳ ಕಾಲ ಇದಿತ್ತು. ಇದರಲ್ಲಿ ನಾನು 2 ದಿನಗಳ ಕಾಲ ಹೋಗಿದ್ದೆ. ಸಂಜೆ ಮೇಲೆ ಈ ಒಂದು ಲೈಟಿಂಗ್ಸ್ ಎಲ್ಲ ನೋಡಲಿಕ್ಕೆ ಭಾರಿ ಖುಷಿ ಇರ್ತದೆ. ಸೊ ಸಂಜೆ ಮೇಲೆ ನಾನು ಹೋಗಿದ್ದೆ. ನಾವು ತಿರ್ಗದ ಸ್ಟಾಲ್ ಇಲ್ಲ, ತಿನ್ನದ ಐಟಮ್ಸ್ ಇಲ್ಲ, ನೋಡದ ಪ್ರೋಗ್ರಾಮ್ ಇಲ್ಲ, ಎಲ್ಲವೂ ಅತ್ಯದ್ಭುತವಾಗಿ ಮೂಡಿ ಬಂತು. ಸೊ ಇದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ 27ಗೆ ಈ ಒಂದು ಡಿಸೆಂಬರ್ 27ಗೆ ಈ ಒಂದು ಕಾರ್ಕಳ ಒಂದು ಉತ್ಸವ ಆರಂಭಗೊಂಡಿತ್ತು. ಬಟ್ ನಾನು 28ನೇ ಮತ್ತು 29ನೇ ತಾರೀಕಿಗೆ ಇಲ್ಲಿ ಹೋಗಿದ್ದೆ. ಹೋಗುವಾಗಲೇ ಈ ಒಂದು ಸ್ವರಾಜ್ ಮೈದಾನ ಅಂತೇಳಿ ಹೇಳಿ ಇದು ಆದಂಥ ಸ್ಥಳ. ನಾವು ಹೋಗಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಎಲ್ಲ ಒಂದು ಆಟದ ಸ್ಪೆಷಲಿ ಮಕ್ಕಳು ಖುಷಿ ಪಡುವಂಥ ವಿಚಾರಗಳು ಬಂದಿತ್ತು. ಅದು ಜೈಂಟ್ ವೀಲ್ ಇರ್ಬೋದು, ಅದೇ ರೀತಿ ಕೊಲಂಬಸ್ ಇರ್ಬೋದು, ಎಲ್ಲವೂ ಇತ್ತು. ಅದರ ನಂತರ ಒಳಗೆ ಬಂದ ಹಾಗೆ ಪ್ರತ್ಯರ್ಥ ಅಂತೇಳಿ ಹೇಳುವಂಥ ಒಂದು ಫಿಲ್ಮಿನ ಪ್ರೊಮೋವನ್ನು ಮಾಡ್ತಾಯಿದ್ರು. ಸೊ ಆ ಒಂದು ಸಂದರ್ಭದಲ್ಲಿ ಕೆಲವೊಂದು ಜನರಲ್ ಪ್ರಶ್ನೆಯನ್ನು ನಾನು ಹೋಗ್ತಾ ಇದ್ದೆ, ಅವಾಗ ಕೇಳಿದರು. ಸೊ ಅದರ ಉತ್ತರವನ್ನು ಕೊಟ್ಟು ಮತ್ತೆ ನಾನು ಮುಂದುವರೆದೆ. ಇದು ಏನಂತೇಳಿ ಹೇಳಿದರೆ ರಾತ್ರಿಯ ಸಮಯ ಆದ ಕಾರಣ ಎಲ್ರಿಗೂ ಕೂಡ ಈ ಸಮಯದಲ್ಲೇ ಪುರ್ಸೊತ್ತಿರುವಂಥದ್ದು. ಹೆಚ್ಚಿನವರು ಬಂದಿದ್ದರು. ಅದು ಕೂಡ ಲೈಟಿಂಗ್ಸ್ ಇರಲಿ ಅಥವಾ ಒಂದು ಪ್ರೋಗ್ರಾಮ್ ಇರಲಿ ಅದನ್ನೆಲ್ಲ ನೋಡಲಿಕ್ಕೆ ಈ ಒಂದು ಸಮಯವೇ ಪ್ರಶಸ್ತವಾದಂಥ ಒಂದು ಕಾಲ. ದೊಡ್ಡದಾದಂಥ ಸ್ಟೇಜ್ ಇತ್ತು. ದೊಡ್ಡದಂತೇಳಿ ಹೇಳುವಕ್ಕಿಂತ ಬೃಹತ್ ಸ್ಟೇಜ್ ಅಂತೇಳಿ ಹೇಳ್ಬೋದು. ಅಲ್ಲಿ ಕಂಟಿನ್ಯೂ ಪ್ರೋಗ್ರಾಮ್ ಎಲ್ಲ ಆಗ್ತಾ ಇತ್ತು. ಅದೇ ರೀತಿ ಜೈಂಟ್ ವೀಲ್ ಇದನ್ನೆಲ್ಲ ನಾನು ಕೂತ್ಕೊಳ್ಳಿಲ್ಲ. ಯಾಕಂತೇಳಿ ಹೇಳಿದರೆ ನನಗೊಂದು ಸ್ವಲ್ಪ ಹೆದರಿಕೆ ಇದರಲ್ಲೆಲ್ಲ ಕೂತ್ಕೊಳ್ಳಿಕ್ಕೆ. ಬಟ್ ನೋಡಿ ಇದನ್ನು ಕಣ್ತುಂಬಿಸಿಕೊಂಡೆ. ಆದರೆ ಎಲ್ಲಿ ನೋಡೋದು ಏನನ್ನು ನೋಡೋದು ಅಂತೇಳಿ ಹೇಳಿ ಗೊತ್ತಾಗಲಿಲ್ಲ. ಅಷ್ಟೊಂದು ಜನ, ಅಷ್ಟೊಂದು ಅಂಗಡಿಗಳು, ಕಿಕ್ಕಿರಿದ ಜನಸಂದಣಿ, ಎಲ್ಲ ಅಂಗಡಿಗಳಲ್ಲಿ ಹೌಸ್ಫುಲ್, ಯಾರಿಗೂ ನಷ್ಟ ಆಗಲಿಲ್ವ ಅಂತೇಳಿ ಹೇಳಿ ಎಲ್ಲರೂ ಅಷ್ಟೊಂದು ಎಂಜಾಯನ್ನು ಪಡ್ತಾಯಿದ್ರು. ಮಾತ್ರ ಅಲ್ಲ, ಅಷ್ಟೊಂದು ವ್ಯಾಪಾರವೂ ಇತ್ತು. ಎಲ್ಲರಿಗೂ ಖುಷಿ, ಬಂದವರಿಗೂ ಖುಷಿ, ವ್ಯಾಪಾರಿಗಳಿಗೂ ಖುಷಿ, ಇದನ್ನು ಕಣ್ತುಂಬಿಕೊಳ್ಳುವವರಿಗೂ ಖುಷಿ. ಸೊ ಅತ್ಯದ್ಭುತವಾಗಿದ್ದು ಮೂಡಿ ಬಂತು. ಸೊ ಫಸ್ಟ್ ಆಫ್ ಆಲ್ ಮೊಯಿಟೋ ಅಂತೇಳಿ ಹೇಳಿ ಒಂದು ಡ್ರಿಂಕ್ ಇದೆ. ಅದನ್ನು ನಾವು ಕುಡಿಲಿಕ್ಕಾಗಿ ನಾನು ಕುಡಿಲಿಲ್ಲ. ಬಟ್ ನನ್ನ ಅಕ್ಕನ ಮಕ್ಕಳು, ಅದೇ ರೀತಿ ಕೆಲವೊಂದು ನನ್ನ ಕಸಿನ್ಸ್ ಎಲ್ಲ ಇದ್ದರು. ಸೊ ಅವರೆಲ್ಲ ಇಷ್ಟಪಟ್ಟಿದ್ರು. ಸೊ ಅವರು ಕುಡಿದ್ರು, ತುಂಬ ಒಳ್ಳೆಯದಾಯ್ತಂತೆ, ಅದನ್ನು ಅವರು ಹೇಳಿದರು. ಅದರ ನಂತರ ಇವತ್ತು ಧರ್ಮೇಶ್ ಸರ್ ಅಂತೇಳಿ ಹೇಳಿ ನಮ್ಮ ಸೋನಿ ಟಿ ವಿಯಲ್ಲಿ ತುಂಬ ಒಂದು ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ಅಂತೇಳಿ ಹೇಳಿ ಒಂದು ಫೇಮಸ್ ಡ್ಯಾನ್ಸ್ ಶೋ ಅನ್ನು ನೀವೆಲ್ಲರೂ ಕೇಳಿದ್ದಿರ್ಬೋದು, ನೋಡಿದ್ದಿರ್ಬೋದು. ಅದರಲ್ಲಿ ಧರ್ಮೇಶ್ ಸರ್ ಅಂತೇಳಿ ಹೇಳಿದರೆ ಒಂದು ದೊಡ್ಡ ಒಂದು ಪರ್ಸನಾಲಿಟಿ, ಒಂದು ಒಳ್ಳೆಯ ಒಂದು ಕೊರಿಯೋಗ್ರಾಫರ್. ಅವರು ಕೂಡ ಬಂದಿದ್ದರು. ಅವರನ್ನು ನೋಡಲಿಕ್ಕಾಗಿ ನಾನು ಬರುವಾಗ ಒಂದು ಸ್ವಲ್ಪ ತಡ ಆಯಿತು. ಬಟ್ ಅವನನ್ನು ನೋಡಿದೆ, ಅವರ ಜೊತೆ ಫೋಟೋವನ್ನು ತೆಗಿಲಿಕ್ಕಾಗಲಿಲ್ಲ ಅಂತೇಳಿ ಹೇಳಿ ಒಂದು ಸ್ವಲ್ಪ ಬೇಸರ ಆಯಿತು ಫಸ್ಟಿಗೆ. ಬಟ್ ಇಲ್ಲಿ ಈ ಒಂದು ಸ್ಟಾಲ್ನಲ್ಲಿ ಇಲ್ಲೆಲ್ಲಿ ತಿರುಗಾಡಿ ಆದಮೇಲೆ ಮನಸ್ಸೆಲ್ಲ ಮತ್ತು ಪುನಃ ಇದ್ರ ಹತ್ರ ವಾಲಿತು. ಇದನ್ನೆಲ್ಲ ನೋಡಲಿಕ್ಕೆ ಒಂಥರ ಚಂದ. ಈ ಒಂದು ಚೀಸ್ ಹಾಕುವಂಥದ್ದು ಇರಲಿ, ಬೇರೆ ಬೇರೆ ಜ್ಯೂಸ್ ಐಟಮ್, ಚಾಟ್ಸ್ ಐಟಮ್, ಅದೇ ರೀತಿ ಪೊಟ್ಯಾಟೊ ಟ್ವಿಸ್ಟರ್, ಎಲ್ಲ ಕಡೆ ಜನರು ಅಷ್ಟೊಂದು ತುಂಬಿದ್ರು. ಮತ್ತು ಪ್ರತಿಯೊಂದರಲ್ಲಿ ಒಂದು ವಿವಿಧತೆ ಇತ್ತು, ಒಂದು ಹೊಸತನ ಇತ್ತು. ಏನೋ ಮಕ್ಕಳಿಗೆಲ್ಲ ತಿನ್ನಲಿಕ್ಕಂತೂ ಭಾರಿ ಖುಷಿ. ಅದೇ ರೀತಿ ನಮ್ಮ ಜನ್ರೇಷನ್ ಅವರಿಗೆ ಒಂದು ಚರ್ಮುರಿ ತಿನ್ನದೆ ಯಾವುದೇ ಜಾತ್ರೆ ಪೂರ್ಣ ಅಂತೇಳಿ ಹೇಳಿ ಅನಿಸೋದಿಲ್ಲ. ಸೊ ನಾವು ಚರ್ಮುರಿಯನ್ನು ಕೂಡ ನಾವು ತಿಂದ್ವಿ. ಅದರ ನಂತರ ತಿರುಗಾಡ್ತಾ ಮಧ್ಯದಲ್ಲಿ ಭಾಳಷ್ಟು ಜನ ನನಗೆ ನನ್ನ ಶಾಲೆಯ ಮಕ್ಕಳು ಸಿಕ್ಕಿದ್ರು, ರಿಲೇಟಿವ್ ಸಿಕ್ಕಿದ್ರು, ಬಂಧು ಮಿತ್ರರು ಸಿಕ್ಕಿದ್ರು. ಅವ್ರ ಹತ್ರ ಎಲ್ಲ ಮಾತಾಡ್ತಾ ಮಧ್ಯದಲ್ಲಿ ವಿಡಿಯೋವನ್ನು ತೆಗಿತಾ ನಾನು ಮುಂದುವರೆದೆ. ಅದರ ನಂತರ ವಿಶೇಷ ಒಂದು ಚೇತನ ಜನರಿಂದ ಕೂಡ ಒಂದು ಸಂಗೀತ ಕಾರ್ಯಕ್ರಮವೂ ಇತ್ತು. ಇದನ್ನು ನೋಡಿ ನನಗೆ ಅದ್ಭುತ ಅಂತೇಳಿ ಹೇಳಿ ಅನಿಸಿತು. ಎಲ್ಲ ಒಂದು ನಾರ್ಮಲ್ ಆಗಿರುವ ಜನರಕ್ಕಿಂತ ಇವರು
ಎಷ್ಟು ಅದ್ಭುತವಾಗಿ ಹಾಡ್ತಿದ್ದಾರೆ ಅನ್ನುವಂತಹ ನನಗೊಂದು ಫೀಲಿಂಗ್ ಬಂತು. ಅದರ ನಂತರ ಈ ಮರಗಳಿರಲಿ, ಭೂಮಿ ಇರಲಿ ಅಂದರೆ ಎಲ್ಲವೂ ಕೂಡ ಒಂಥರ ಝಗಮಗಿಸ್ತಾ ಇತ್ತು, ವಿದ್ಯುದಾಲಂಕಾರದಿಂದ ತುಂಬಿತ್ತು. ಸೊ ಇದನ್ನು ನೋಡಲಿಕ್ಕೆ ಖಂಡಿತ ಎರಡು ಕಣ್ಣು ಸಾಕಾಗ್ತಿರಲಿಲ್ಲ. ಇದನ್ನೆಲ್ಲ ಲೈವ್ ಆಗಿಟ್ಟರೆ ಜನರು ಮನೆಯಲ್ಲೇ ಕೂತ್ಕೊಂಡು ಇದನ್ನು ನೋಡಿ ಸಂಭ್ರಮಿಸ್ತಾರೆ ಅಂತೇಳಿ ಹೇಳಿ ಲೈವ್ ಯಾವುದೇ ಇದು ಇರಲಿಲ್ಲ ಇಲ್ಲಿ. ಆದ್ದರಿಂದ ನಾವೇ ಬಂದು ಇದನ್ನು ನೋಡಿದ್ವಿ. ಆದರೆ ನನಗೆ ಆಯಿತು, ಲೈವ್ ಇಡದಿದ್ದದು ಒಳ್ಳೆಯದಾಯಿತು. ಇಲ್ಲಿ ಆ ಲೆಕ್ಕದಿಂದ ಇಲ್ಲಿ ಒಂದು ಬಂದು ಇದನ್ನೆಲ್ಲ ಸವಿಲಿಕ್ಕೆ ಆಯಿತು ಅಂತೇಳಿ ಹೇಳಿ. ಚಂದ ಚಂದದ ಹಾಡುಗಳು, ಚಂದ ಚಂದದ ಡ್ಯಾನ್ಸ್ಗಳು, ನೋಡಿದಷ್ಟು ಇನ್ನೂ ಹೊಸ ಬಗೆಯ ಎಲ್ಲ ವಿಚಾರಗಳು ಈ ಬೃಹತ್ ವೇದಿಕೆಯಲ್ಲಿ ಆಗ್ತಾಯಿತ್ತು. ಒಂದು ಕಡೆ ಜನರ ಒಂದು ಫುಡ್ ಸ್ಟಾಲ್ ಹತ್ರ ಒಂಥರ ಕಿಕ್ಕಿರಿದ ಜನಸಂದಣಿ ಇರ್ಬೋದು, ಒಂದು ಸೈಡ್ ಡ್ಯಾನ್ಸನ್ನು, ಹಾಡನ್ನು ನೋಡಲಿಕ್ಕೆ ಜನರಿರ್ಬೋದು, ಮತ್ತೊಂದು ಸೈಡ್ ಅಮ್ಯೂಸ್ಮೆಂಟ್ ಅಂತ ಹೇಳಿದರೆ ಜೈಂಟ್ ವೀಲ್, ಕೊಲಂಬಸ್ ಇದರಲ್ಲೆಲ್ಲ ಕೂತ್ಕೊಳ್ಳಿಕ್ಕೆ ಜನರ ಸಂಖ್ಯೆ ಇರ್ಬೋದು. ಎಲ್ಲಿ ನೋಡಿದ್ರು ಅಷ್ಟೊಂದು ಜನರು ಅಂತೇಳಿ ಹೇಳಿದರೆ ಒಂದು ಸೂಜಿ ಹಾಕಿದರೂ ಕೂಡ ಅದು ನೆಲವನ್ನು ಸೇರಲಿಕ್ಕೆ ತಡ ಆಗ್ತಿತ್ತು ಏನೋ. ಆದರೆ ನನಗೆ ಈ ಒಂದು ವಿಚಾರದಲ್ಲಿ ತುಂಬ ಖುಷಿಯಾದದಂತೇಳಿ ಹೇಳಿದರೆ ರೂಪೇಶ್ ಶೆಟ್ಟಿ ಅವರ ಜೊತೆ ನಾನು ಫೋಟೋವನ್ನು ತೆಗೆದದ್ದು. 4-5 ವರ್ಷದಿಂದ ಅವರ ಒಂದು ಅತಿ ದೊಡ್ಡ ಫ್ಯಾನ್ ಆಗಿದ್ದೆ ನಾನು. ಯಾವತ್ತೂ ನನಗೊಂದು ಆಸೆ ಇತ್ತು ಅವರ ಜೊತೆ ಒಂದು ಫೋಟೋವನ್ನು ಕ್ಲಿಕ್ಕಿಸ್ಕೊಳ್ಬೇಕು ಅಂತೇಳಿ ಹೇಳಿ. ಸೊ ಆ ಒಂದು ಕನಸು ಈ ಕಾರ್ಕಳ ಉತ್ಸವದಲ್ಲಿ ನನಸಾಯಿತು. ಸೊ ಅದರ ನಂತರ ಧರ್ಮೇಶ್ ಸರನ್ನು ನೋಡಿದೆ, ಉಪೇಂದ್ರ ಅವರನ್ನು ಅತಿ ಹತ್ತಿರದಿಂದ ನೋಡಿದೆ. ಇದನ್ನೆಲ್ಲ ಕಣ್ತುಂಬಿಕೊಳ್ಳಲಿಕ್ಕೆ ಸಾಧ್ಯ ಆದದ್ದು ಖಂಡಿತ ಈ ಒಂದು ಉತ್ಸವದ ದಿನ. ನನಗೆ ಮಾತ್ರ ಅಲ್ಲ, ನನ್ನ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು. 2 ದಿನ ನಾವು ಕಂಟಿನ್ಯೂ ಬಂದ್ವಿ. ಸೊ 2 ದಿನ ಕೂಡ ವಿಭಿನ್ನ ಬಗೆಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು. ಅದೇ ರೀತಿ ಸ್ಟೇಜಿನ ಹತ್ತಿರ ನಾನ್ ವೆಜ್ ಬೇಕಾದವರಿಗೆ ನಾನ್ ವೆಜ್ ಸ್ಟಾಲ್ಗಳಿತ್ತು. ಬೇರೆ ಬೇರೆ ಕಡೆಯಿಂದ ಮಹಾರಾಜ ಇರ್ಬೋದು, ದೊನ್ನೆ ಬಿರಿಯಾನಿ ಇರ್ಬೋದು, ಮಲ್ನಾಡ್ ಚಿಕನ್ ಸೆಂಟರ್ ಅಂತೇಳಿ ಹೇಳಿರ್ಬೋದು, ತುಂಬ ನಾನ್ ವೆಜ್ ಈ ಹೋಟೆಲ್ಗಳು ಕೂಡ ಇತ್ತು. ಅದೇ ರೀತಿ ವೆಜ್ ಇತ್ತು, ಚಾಟ್ಸ್ ಇತ್ತು, ಚರ್ಮುರಿ ಇತ್ತು, ಎಲ್ಲವೂ ಇತ್ತು. ಸೊ ಹೆಚ್ಚಿನದನ್ನು ನಾವು ತಿಂದು ಸಂತಸಪಟ್ಟದ್ದು ಇದೆ. ಸಂಜೆ ನಂತರ ಏನೂ ಮಾಡ್ತಿರಲಿಲ್ಲ ಮನೆಯಲ್ಲಿ, ಸೀದಾ ಇಲ್ಲಿಗೆ ಬಂದು 2 ದಿನ ಇಲ್ಲೇ ಎಲ್ಲ ತಿಂದು ಹೋದದ್ದು. ಸೊ ಈ ಒಂದು ಖುಷಿಯನ್ನು ನಮಗೆ ಕೊಟ್ಟದ್ದಕ್ಕಾಗಿ ನಾನು ಬಾಯ್ಸ್ ಝೋನ್, ಅದೇ ರೀತಿ ಕಾರ್ಕಳ ಟೈಗರ್ಸ್ ಗ್ರೂಪಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಸೊ ಅಕ್ಕಪಕ್ಕದವರು ಸಂಜೆ ಆದ ಹಾಗೆ ನೀವೇನು ಇವತ್ತು ಸ್ವರಾಜ್ ಮೈದಾನಕ್ಕೆ ಕಾರ್ಕಳೋತ್ಸವಕ್ಕೆ ಹೋಗ್ತಾ ಇಲ್ವಾ ಅಂತೇಳಿ ಹೇಳಿ ಕೇಳ್ತಾಯಿದ್ರು. ಸೊ ಯಾರಾದರೂ ಮನೆಯಲ್ಲಿ ಇದ್ದರೆ ಅಕ್ಕಪಕ್ಕದವರಿಗೆ ಅಥವಾ ಜನರಿಗೆ ಆಶ್ಚರ್ಯ ಆಗ್ತಾಯಿತ್ತು, ನಾವು ಹೋಗ್ತಾ ಇದ್ದೇವೆ ನೀವು ಬರೋದಿಲ್ವಾ ಅಂತೇಳಿ ಹೇಳಿ. ಸೊ ಎಲ್ಲ ನಮ್ಮ ಕಾರ್ಕಳದ ಜನರು ಇದನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಬಂದಿದ್ದರು. ಈಗ ನೀವು ನೋಡ್ಬೋದು ಎಷ್ಟೊಂದು ಕಿಕ್ಕಿರದ ಜನಸಂದಣಿ ಇಲ್ಲಿ ಇತ್ತು. ಎಲ್ಲ ಕಡೆ ಜನ ಅದು ಎಲ್ಲರ ಮುಖದಲ್ಲಿ ಕೂಡ ನಗು, ಎಲ್ಲರ ಕೈಯಲ್ಲಿ ಕೂಡ ಐಸ್ ಕ್ರೀಮ್, ಎಲ್ಲರ ಕೈಯಲ್ಲಿ ಕೂಡ ಪೊಟ್ಯಾಟೊ ಟ್ವಿಸ್ಟರ್, ಎಲ್ಲರ ಕೈಯಲ್ಲಿ ಕೂಡ ಚಾಟ್ಸ್ ಐಟಮು, ಬೊಂಬಾಯಿ ಮಿಠಾಯಿ, ಅದೇ ರೀತಿ ಪಾಪ್ಕಾರ್ನ್, ಸ್ವೀಟ್ ಕಾರ್ನ್, ಎಲ್ಲರ ಒಂದು ಸಂತಸಕ್ಕೆ ಒಂದು ಮಿತಿಯೇ ಇರಲಿಲ್ಲ. ಅಷ್ಟೊಂದು ಖುಷಿ ಪಟ್ವಿ. ಅದು ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ಲೈವ್ ಆರ್ಕೆಸ್ಟ್ರಾಗಳು ಕೂಡ ನಮ್ಮ ಹತ್ರ ಬರುವಾಗ ಜನರೆಲ್ಲರೂ ತುಂಬ ಖುಷಿಪಟ್ಟರು. ಅದು ಕೂಡ ಉಪೇಂದ್ರ, ರಿಯಲ್ ಸ್ಟಾರ್ ಉಪೇಂದ್ರ, ಇವರನ್ನು ನಾವು ಖಂಡಿತವಾಗಿಯೂ ಲೈವ್ ಆಗಿ ನೋಡ್ತೇವೆ ಅಂತೇಳಿ ಹೇಳಿ ಎಣಿಸಿರಲಿಲ್ಲ. ಅದನ್ನೆಲ್ಲ ನಮಗೆ ನೋಡಲಿಕ್ಕೆ ಸಾಧ್ಯ ಆದದ್ದು ಕಾರ್ಕಳ ಉತ್ಸವದಲ್ಲಿ ಮಾತ್ರ ಅಲ್ಲ, ಅದರ ನಂತರ 1 ಗಂಟೆಗಳ ಕಾಲ ಅದ್ಭುತವಾದಂತಹ ಒಂದು ಸಿಡಿಮದ್ದು ಪ್ರದರ್ಶನ ಕೂಡ ಇತ್ತು. ಇದನ್ನೆಲ್ಲ ನಾವು ಕಣ್ತುಂಬಿಕೊಂಡೆವು. ನಿಜವಾಗಿಯೂ ನಾನು ಹೇಳ್ತೀನಿ, ಕಾರ್ಕಳದಲ್ಲಿ ಹುಟ್ಟಿದಂಥ ನಾವೆಲ್ಲರೂ ಕೂಡ ಧನ್ಯರು. ಯಾಕಂತೇಳಿ ಹೇಳಿದರೆ ಇಲ್ಲಿ ಪ್ರತಿನಿತ್ಯ ಏನಾದರೂ ಒಂದು ಇದ್ದೇ ಇರ್ತದೆ. ಜನರಿಗೆ ಯಾವತ್ತೂ ಇಲ್ಲಿ ಬೋರ್ ಅಂತೇಳಿ ಹೇಳಿ ಅನಿಸೋದೇ ಇಲ್ಲ. ಇಲ್ಲಿ ಒಮ್ಮೆ ಯಾರು ಬರ್ತಾರೆ ನೋಡಿ ಕಾರ್ಕಳಕ್ಕೆ, ಖಂಡಿತವಾಗಿಯೂ ಅವರು ವಾಪಸ್ ಹೋಗುವ ವಿಷಯವನ್ನಂತೂ ಮಾತಾಡೋದಿಲ್ಲ, ಹೋಗೋದೇ ಇಲ್ಲ. ಇಲ್ಲೇ ಏನು ಬಾಡಿಗೆ ಮನೆ ಮಾಡಿಯಾ ಅಥವಾ ಸ್ವಂತ ಸಣ್ಣ ಮನೆಯನ್ನು ಕಟ್ಕೊಂಡ ಇಲ್ಲಿ ಇರ್ತಾರೆ. ಯಾಕಂತೇಳಿ ಹೇಳಿದರೆ ಅಂತಹ ಅದ್ಭುತವಾದಂತಹ ಒಂದು ಕ್ಷೇತ್ರ ಕಾರ್ಕಳ. ಸೊ ಈ ಎಲ್ಲವನ್ನು ಕಾರ್ಕಳ ಉತ್ಸವವನ್ನು 4 ದಿನ ಜರುಗಿತು. 4 ದಿನ ಕೂಡ ಕೆಲವರು ಎಂಜಾಯ್ ಮಾಡಿದವರು ಇದ್ದಾರೆ. ಸೊ ನಾನು ಕೂಡ 2 ದಿನ ಖುಷಿಪಟ್ಟೆ. ಸೊ ಇಷ್ಟೆಲ್ಲ ನಮಗೆ ಒಂದು ಖುಷಿಯನ್ನು, ಒಂದು ಅದ್ಭುತ ಅನುಭವವನ್ನು ಕೊಟ್ಟಿದ್ದಕ್ಕಾಗಿ ನಾನು ಬಾಯ್ಸ್ ಝೋನ್, ಅದೇ ರೀತಿ
ಕಾರ್ಕಳ ಟೈಗರ್ಸ್ ಗ್ರೂಪಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಹೊರಗೆ ಬರುವಾಗ ಈ ರೀತಿಯ ಡೊಂಬರಾಟ ಕೂಡ ಇತ್ತು. ಇದೆಲ್ಲ ನಮಗೆ ನೋಡಲಿಕ್ಕೆ ಸಿಗುವಂಥದ್ದು ಇಂಥ ಜಾತ್ರೆಗಳಲ್ಲಿ ಮಾತ್ರ. ಸೊ ಅಷ್ಟು ಮಾತ್ರ ಅಲ್ಲ, ಕಾರ್ಕಳದ ನಮ್ಮ ಸಾಲ್ಮಾರದಿಂದ ಹಿಡಿದು ಅನಂತಶಯನದವರೆಗೆ ಅದರ ಮುಂದೆಯೂ ಕೂಡ ಈ ರೀತಿಯ ವಿದ್ಯುತ್ ಅಲಂಕಾರ ಆಗಿತ್ತು. ಏನಂತೇಳಿ ಹೇಳಿದರೆ ಒಂದು ಹಬ್ಬ, ನಮ್ಮದೇ ಒಂದು ಮನೆಯಲ್ಲಿ ಯಾವ ರೀತಿ ಒಂದು ಹಬ್ಬದ ಸಡಗರ ಇರ್ತದೆ, ಸಂಭ್ರಮ ಇರ್ತದೆ, ಅದೇ ರೀತಿ ಇಡೀ ಕಾರ್ಕಳ ಒಂದಾಗಿ ಕಾರ್ಕಳದಲ್ಲಿ ಇರುವಂಥ ನಾವೆಲ್ಲರೂ ಕೂಡ ವಸುದೈವ ಕುಟುಂಬಕಂ ಅನ್ನುವಂಥ ಒಂದು ಘೋಷವಾಕ್ಯದೊಂದಿಗೆ ಎಲ್ಲರನ್ನ ಖುಷಿ ಪಡಿಸಲಿಕ್ಕಾಗಿ, ಎಲ್ಲರನ್ನ ಒಂದು ಆನಂದ ಪಡಿಸಲಿಕ್ಕಾಗಿ ಮಾಡಿದಂತಹ ಈ ಒಂದು ಕಾರ್ಕಳೋತ್ಸವ ಅದ್ಭುತವಾದಂಥ ಯಶಸ್ಸನ್ನು ಕಂಡಿದೆ ಅಂತೇಳಿ ಹೇಳೋದಕ್ಕೆ ನಾನು ತುಂಬ ಖುಷಿ ಪಡ್ತೇನೆ. ಮಾತ್ರ ಅಲ್ಲ, ನೆಕ್ಸ್ಟ್ ಟೈಮ್ ನೀವು ಬನ್ನಿ ಅಂತೇಳಿ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಬಾಯ್ ಬಾಯ್.